ತಸ್ಮಾದಶ್ವ ಅಜಾಯಂತ ಏಕೇಚೋ ಭಯಾದತಃ ಗಾವೋ ಹಜಗ್ನಿರೇ ತಸ್ಮಾತ್ ಜಾತ ಅಜಾವಯಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಕ್ಷೇಮದಾಯಕ, ತೃಪ್ತಿದಾಯಕ, ಆನಂದದಾಯಕವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಕುಂಭರಾಶಿ ಫೆಬ್ರವರಿ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅನ್ನುವಂಥದ್ದನ್ನು ತಿಳ್ಕೊಳ್ಳೋಣ. ಸರಿಸುಮಾರು 19ನೇ ತಾರೀಕು ಫೆಬ್ರವರಿ ತಿಂಗಳವರೆಗೂ ಮಧ್ಯಮವಾಗಿರುತ್ತೆ. 19ನೇ ತಾರೀಕು ಬುಧ ಯಾವಾಗ ಕುಂಭರಾಶಿಗೆ ಪ್ರವೇಶವಾಗ್ತಾರೋ ಅಲ್ಲಿಗೆ ಬುಧಾದಿತ್ಯ ಯೋಗ ಅಪ್ಲೈ ಆಗಿ 19ನೇ ತಾರೀಕು ನಂತರವೇ ಚೆನ್ನಾಗಿರುತ್ತೆ. ಅಲ್ಲಿವರೆಗೂ ಸಾಧಾರಣ ಅಥವಾ ಮಧ್ಯಮ ಫಲ ಅಂತ ಹೇಳ್ಬೋದು. ನೋಡಿ, ಫೆಬ್ರವರಿ 1ನೇ ತಾರೀಕು ವಿಶೇಷವಾಗಿ ಬುಧ ಮಕರ ರಾಶಿಗೆ ಪ್ರವೇಶವಾಗ್ತಾ ಇದ್ದಾರೆ. ಹಾಗೆ ಫೆಬ್ರವರಿ 5ನೇ ತಾರೀಕು ಕುಜ ಮಕರ ರಾಶಿಗೆ ಪ್ರವೇಶವಾಗ್ತಾ ಇದ್ದಾರೆ. ಫೆಬ್ರವರಿ 11ನೇ ತಾರೀಕು ಶುಕ್ರ ಮಕರ ರಾಶಿಗೆ ಪ್ರವೇಶವಾಗ್ತಾರೆ. ಅಂದರೆ ಕುಂಭರಾಶಿಯವರಿಗೆ 12ನೇ ಮನೆಗೆ 3 ಗ್ರಹಗಳು ಬರ್ತಾ ಇದೆ. ಹಾಗೆ ನಿಮ್ಮ ರಾಶಿಗೆ ಕುಂಭರಾಶಿಗೆ ವಿಶೇಷವಾಗಿ ಬುಧ 19ನೇ ತಾರೀಕು ಬಂದರೆ 13ನೇ ತಾರೀಕು ಸೂರ್ಯ ಬರ್ತಾರೆ. ಇನ್ನು ಗುರು 3ನೇ ಮನೆಯಲ್ಲೇ ಇದ್ದಾರೆ, ರಾಹು 2ನೇ ಮನೆಯಲ್ಲೇ ಇದ್ದಾರೆ, ಇನ್ನು ಕೇತು 8ನೇ ಮನೆಯಲ್ಲಿದ್ದಾರೆ. ನಿಮ್ಮ ರಾಶಿಯಲ್ಲೇ ಶನಿ ಪರಮಾತ್ಮರು ಇದ್ದಾರೆ. ಇದು ನಿಮ್ಮ ಗೋಚಾರದ ವಿಚಾರಗಳು. ಇನ್ನು 9ನೇ ತಾರೀಕು ಫೆಬ್ರವರಿ ಅಮಾವಾಸ್ಯೆ, 24ನೇ ತಾರೀಕು ಪೌರ್ಣಮಿ, ವಿಶೇಷ ಪೌರ್ಣಮಿ, ವ್ಯಾಸ ಪೌರ್ಣಮಿ. ಇನ್ನು ಫೆಬ್ರವರಿ ತಿಂಗಳಲ್ಲಿ 15ನೇ ತಾರೀಕು ಕುಮಾರ ಷಷ್ಠಿ ಅನ್ನುವಂಥ ಒಂದು ವ್ರತ ಪೂಜೆ ಇದೆ. ಅದು ಬಿಟ್ಟರೆ 16ನೇ ತಾರೀಕು ರಥಸಪ್ತಮಿ, ಸೂರ್ಯ ಜಯಂತಿ, ಬಹಳ ವಿಶೇಷವಾದಂಥ ದಿನ. ಇದಿಷ್ಟು ಕುಂಭರಾಶಿಗೆ ಸಂಬಂಧಪಟ್ಟ ಹಾಗೆ ಬದಲಾವಣೆಗಳು, ಮಾಸ ವಿಶೇಷತೆಗಳು ಅಂತ ಹೇಳ್ಬೋದು. ಹೇಗಿರುತ್ತೆ ಕುಂಭರಾಶಿಯವರಿಗೆ? ಈ ಕುಂಭರಾಶಿಯವರಿಗೆ ಈ ಒಂದು ತಿಂಗಳು, ಫೆಬ್ರವರಿ ತಿಂಗಳು ಮಧ್ಯಮವಾದ ಫಲವನ್ನು ನಿರೀಕ್ಷೆ ಮಾಡಬಹುದು. ಉತ್ತಮ ಫಲ ಅನ್ನುವಂಥದ್ದು ಯಾವುದೂ ಹೆಚ್ಚು ಕಾಣ್ತಾ ಇಲ್ಲ. 19ನೇ ತಾರೀಕುವರೆಗೂ ಸಾಧಾರಣವಾಗಿದ್ದು 19ನೇ ತಾರೀಕು ನಂತರ ಅತ್ಯುತ್ತಮ ಸ್ಥಾನವನ್ನು ಪಡಿತೀರಾ. ಕರಿಯರ್ಗೆ ಸಂಬಂಧಪಟ್ಟಂಥ ವಿಚಾರದಲ್ಲಿ ಮಿಶ್ರಮ ಫಲ, ಮಿಶ್ರಮ ಅಂದರೆ ಮೀಡಿಯಂ, ಮಧ್ಯಮ ಫಲ ಅಂದರೆ ಈ ಕಡೆ ಕೆಟ್ಟದ್ದು ಒಳ್ಳೆಯದು ಎರಡೂ ಇರುತ್ತೆ, ಎರಡೂ ಕೂಡ ಆಗತ್ತೆ. ಕೆಲವೊಂದಿಷ್ಟು ಬದಲಾವಣೆಗಳನ್ನು ಕಾಣ್ತೀರಾ, ಆದರೆ ದೊಡ್ಡ ಬದಲಾವಣೆಗಳು ಅನ್ನುವಂಥದ್ದು ಯಾವುದೂ ಇಲ್ಲ. ಉದ್ಯೋಗದಲ್ಲಿ ಪ್ರಮೋಷನ್ಗೆ ಬೇಕಾದ ಅವಕಾಶಗಳಿದೆ, ಬೇಕಾದ ವ್ಯವಸ್ಥೆಗಳಾಗುತ್ತೆ, ಸ್ವಲ್ಪ ಲೇಟಾಗಿ ಸಿಗುತ್ತೆ, ಖಂಡಿತ ಅನುಕೂಲ ಆಗುತ್ತೆ. ವಿದ್ಯಾರ್ಥಿಗಳಿಗೆ ಶುಭ ಇದೆ, ಪ್ರಾರಂಭ ಅಭಿವೃದ್ಧಿ ಇರುತ್ತೆ. ಪರೀಕ್ಷಾರ್ಥ ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿದೆ. ಕೆಲವೊಂದಿಷ್ಟು ಬದಲಾವಣೆಗಳನ್ನು ನೀವು ನೋಡ್ಬೋದು, ವಿದ್ಯಾಭ್ಯಾಸದಲ್ಲಿ ಬದಲಾವಣೆಗಳನ್ನು ನೋಡ್ಬೋದು. ವಿದೇಶಿ ಪ್ರಯಾಣ ಅಂತೂ ಅದ್ಭುತವಾಗಿದೆ. ವಿದೇಶದಲ್ಲಿ ಇರುವಂತಹ ಭಾರತೀಯರು, ವಿದೇಶದಲ್ಲಿ ಉದ್ಯೋಗ ಮಾಡುವಂಥವ್ರು, ವ್ಯಾಪಾರ ಮಾಡುವಂಥವ್ರು, ವಿದೇಶದಲ್ಲಿ ವಿದ್ಯಾಭ್ಯಾಸ ಮಾಡುವಂಥವ್ರು, ಅಷ್ಟು ಜನಕ್ಕೆ ಬಹಳ ವಿಶೇಷವಾದ ಫಲವನ್ನು ನಾವು ನಿರೀಕ್ಷೆ ಮಾಡಬಹುದು, ಅಪೇಕ್ಷೆ ಪಡಬಹುದು. ಅದರ ಜೊತೆಗೆ ಕೆಲವೊಂದಿಷ್ಟು ಒಟ್ಟುಗೂಡಿ ಮಾಡುವಂಥ ಪಾರ್ಟ್ನರ್ಶಿಪ್ ಬಿಸ್ನೆಸ್ಸು ಅಥವಾ ಗುಂಪುಗೂಡಿ ಮಾಡುವಂಥ ಬಿಸ್ನೆಸ್ಸು, ಈ ಥರದ್ದು ಏನಾದರೂ ಇದ್ದರೆ ಸ್ವಲ್ಪ ಮಟ್ಟಿಗೆ ಹುಷಾರಾಗಿ ಪ್ಲಾನ್ಡ್ ಆಗಿ ಮಾಡಿ. ನಿಮ್ಮ ಮಾತಿನಿಂದ ಸ್ವಲ್ಪ ಈ ಒಂದು ತಿಂಗಳಲ್ಲಿ ಸ್ವಲ್ಪ ಬೇಸರ ಆಗುವಂಥ ಸಾಧ್ಯತೆ, ಒಂದು ಸಣ್ಣ ಪುಟ್ಟ ಅವಮಾನಗಳಾಗುವಂಥ ಸಾಧ್ಯತೆ, ಇದೆಲ್ಲ ಆಗದೆ ಇದ್ದಂಗೆ ಬದಲಾವಣೆ ಮಾಡ್ಕೊಳ್ಳಿ. ತುಂಬ ದೂರ ಪ್ರಯಾಣವನ್ನು ಹೆಚ್ಚು ಬೆಳೆಸಬೇಡಿ. ವಾಹನದಲ್ಲಿ ಸ್ವಲ್ಪ ಎಚ್ಚರಿಕೆ ಇರತಕ್ಕಂಥದ್ದು ಒಳ್ಳೆಯದು. ಸ್ವಲ್ಪ ಕೆಟ್ಟ ಅಭ್ಯಾಸದಲ್ಲಿ ದಾರಿ ತಪ್ಪುವಂಥ ಸಾಧ್ಯತೆಗಳೆಲ್ಲ ಜಾಸ್ತಿ ಇರುತ್ತೆ. ಸ್ವಲ್ಪ ಈ ಇಂಡಸ್ಟ್ರಿಯಲ್ಸು, ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಸ್ವಲ್ಪ ನಿಮ್ಮ ಶೇರ್ಸ್ ಡೌನ್ ಆಗುವಂಥದ್ದು, ಶೇರ್ ಬಿಸ್ನೆಸ್ಸಲ್ಲಿ ಸಾಧಾರಣವಾಗಿರುವಂಥದ್ದು, ಸ್ವಲ್ಪ ವ್ಯಾಪಾರ ಕುಂಠಿತ ಆಗುವಂಥ ಸಾಧ್ಯತೆಗಳು, ಶತ್ರುಗಳು ಸ್ವಲ್ಪ ಉಲ್ಬಣ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿದೆ. ಮತ್ತು ನಾನೇನು ಬರೀ ಎಲ್ಲ ನೆಗೆಟಿವ್ ಹೇಳ್ತಾ ಇದ್ದೀನಿ ಅಂತ ಭಯಪಡೋ ಅವಶ್ಯಕತೆ ಇಲ್ಲ. ಸಾಧಾರಣವಾಗಿ ಏನಪ್ಪ ಅಂತಂದರೆ ಏನು ಗ್ರಹಸ್ಥಿತಿಗಳಿದೆಯೋ ಅದನ್ನು ನಾನು ಹೇಳುವಂಥದ್ದು ಒಳ್ಳೆಯದು. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಕುಂಭರಾಶಿಗೆ ಶುಕ್ರನೊಬ್ಬನೇ ಅತ್ಯಂತ ಶುಭನು. ಶುಕ್ರ ನಿಮಗೆ 11ನೇ ಮನೆಗೆ ಬರ್ತಾ ಇದ್ದಾರೆ. 11ನೇ ಮನೆಯಿಂದ 11ನೇ ತಾರೀಕು 12ನೇ ಮನೆಗೆ ಬರ್ತಾರೆ. ಫೆಬ್ರವರಿ 11ನೇ ತಾರೀಕು 12ನೇ ಮನೆಗೆ ಬರ್ತಾರೆ. ದ್ವಾದಶ ಸ್ಥಾನಕ್ಕೆ ಬಂದರೂ ಅದು ಮಿತ್ರ ಸ್ಥಾನ. ಹಾಗಾಗಿ ನಿಮ್ಮ ರಾಶಿಗೆ ಸುಖಾಧಿಪತಿ ಹಾಗೂ ಭಾಗ್ಯಾಧಿಪತಿ ಶುಕ್ರ ಉತ್ತಮ. ಅಲ್ಲಿಗೆ ಶುಕ್ರನೊಬ್ಬನೇ ಕುಂಭರಾಶಿಗೆ ಅತ್ಯಂತ ಶುಭನು. ಅವನೇ ಸ್ವತಂತ್ರ ಯೋಗವನ್ನು ಕೊಡುವಂಥವನು, ಸ್ವತಂತ್ರ ಕಾರಕನೂ ಹೌದು. ಮತ್ತು ವಿಶೇಷವಾದಂಥ ಫಲವನ್ನು ಯಾರು ಕೊಡ್ತಾರೆ? ಗುರು ಕೊಡ್ತಾರೆ, ಕುಜ ಕೊಡ್ತಾರೆ. ಏನು ಫಲ? ಕುಜ 12ನೇ ಮನೆಯಲ್ಲಿದ್ದರೆ ವ್ಯಯ ಅಲ್ವಾ, ಅವನೇ ತೃತೀಯಾಧಿಪತಿ, ಅವನೇ ನಿಮಗೆ ದಶಮಾಧಿಪತಿ ಉದ್ಯೋಗಕ್ಕೆ. ಕುಜ 12ನೇ ಮನೆ ಬಂದರೆ ವ್ಯಯಸ್ಥಾನ ಅಲ್ವಾ, ಕುಜ ದೋಷ ಅಲ್ವಾ, ಅಂದರೆ ಕುಜ ಉಚ್ಚ ಸ್ಥಾನಕ್ಕೆ ಬರ್ತಾರೆ. ಹಾಗಾಗಿ ಫಲಗಳು ಹಾಗೆ ಉಲ್ಟಾ ಆಗುತ್ತೆ. ಧೈರ್ಯ, ಸ್ಥೈರ್ಯ, ಶೌರ್ಯ, ವಿಜಯ ಪ್ರಾಪ್ತಿ, ಉದ್ಯೋಗದಲ್ಲಿ ಸ್ಥಿರತ್ವ ಪ್ಲಸ್ ಪ್ರಮೋಷನ್ ಸಾಧ್ಯತೆಗಳು ಹೆಚ್ಚಾಗಿ ನಾವು ಕಾಣಬಹುದು ಕುಂಭರಾಶಿಗೆ. ಇನ್ನು 12ನೇ ಮನೆಗೆ ಬುಧ ಬಂದರೆ ಏನು ಫಲ? ಅವನೇ ಪಂಚಮಾಧಿಪತಿ,
ನಿಮ್ಗೆ ಅಷ್ಟಮಾಧಿಪತಿ ಅದೃಷ್ಟವನ್ನು ಕೊಡುವಂಥವನು. ಹಾಗಾಗಿ ಪಂಚಮಾಧಿಪತಿ ಬುಧ ನಿಮಗೆ 12ನೇ ಮನೆಗೆ ಬಂದರೂ ತ್ರಿಕೋಣಾಧಿಪತಿ ಆದ್ದರಿಂದ ಮಿತ್ರಸ್ಥಾನ ಆಗುತ್ತೆ. ಮಿತ್ರಸ್ಥಾನದಲ್ಲಿ ಒಳ್ಳೆಯ ಫಲವನ್ನೇ ಕೊಡ್ತಾನೆ. ವಿದ್ಯಾಭ್ಯಾಸ ವ್ಯಾಪಾರ ಎರಡೂ ಕೂಡ ನಿಮಗೆ ಅನುಕೂಲ ಆಗುತ್ತೆ. ಗೌರ್ಮೆಂಟ್ ರಿಲೇಟೆಡ್ ಆಗಿ UPSCನೋ ಈ ಕಾಂಪಿಟೇಟಿವ್ ಎಕ್ಸಾಮ್ಸು KPSC ಈ ಮುಂತಾದ ಗೌರ್ಮೆಂಟ್ ಸಂಬಂಧಪಟ್ಟಂಥ ಏನೇನು ವಿದ್ಯಾಭ್ಯಾಸಕ್ಕೆ ಬೇಕಾದ ಪರೀಕ್ಷೆಗೆ ಸಂಬಂಧಪಟ್ಟ ತಗೊಂಡಿರ್ತೀರೋ ಅದರಲ್ಲಿ ಹೆಚ್ಚು ಸಕ್ಸಸ್ ಅನ್ನ ಕಾಣಬಹುದು. ಭಯಪಡೋ ಅವಶ್ಯಕತೆ ಇಲ್ಲ, ಧಾರಾಳವಾಗಿ ನೀವು ಮುಂದೆ ಹೋಗ್ಬೋದು. ಬಟ್ ನಿಜವಾದ ವಾಸ್ತವ್ಯವಾದ ಮಾತು 12ನೇ ಮನೆಯಲ್ಲಿ ಬುಧ, ಕುಜ ಮತ್ತು ಶುಕ್ರ 3 ಗ್ರಹಗಳು ಇದ್ದಾರೆ. ಈ 3 ಗ್ರಹಗಳು 12ನೇ ಮನೆಯಲ್ಲಿ ಇದ್ರೂ ಕೂಡ ಆ ಮನೆಗೆ ಆ ಗ್ರಹಗಳು ಒಳ್ಳೆಯವರು. ಮಕರ ರಾಶಿಯಲ್ಲಿ ಬುಧನೂ ಒಳ್ಳೆಯವನೇ ಮತ್ತು ಶುಕ್ರನು ಒಳ್ಳೆಯವನೇ, ಕುಜ ಉಚ್ಚಸ್ಥಾನ. ಕುಂಭರಾಶಿಗೆ 12ನೇ ಮನೆ ಆದರೂ ಏನು ಫಲ? ಕುಜನು ವ್ಯಯದಲ್ಲಿರುವಾಗ ಪಾದದಲ್ಲಿ ಸ್ವಲ್ಪ ಉರಿ, ಅಂದರೆ ಕಾಲಿನ ಪಾದದಲ್ಲಿ ಸ್ವಲ್ಪ ಉರಿತ ಕಾಣಬಹುದು. ಆಮೇಲೆ ಶನಿ ಮತ್ತು ರವಿ ಇಬ್ಬರು ಒಟ್ಟಿಗೆ ಇದ್ದಾಗ ಸ್ವಲ್ಪ ಅಣ್ಣ ತಮ್ಮಂದ್ರ ವಿಚಾರದಲ್ಲಿ ಜಗಳಗಳಾಗೋದು, ತಮ್ಮನಿಗೇನಾದರೂ ಏಟು ಬೀಳೋದು, ಅಣ್ಣನಿಗೇನಾದರೂ ಏಟು ಬೀಳೋದು, ಈ ಥರದ ಸಾಧ್ಯತೆಗಳು. ಮತ್ತು ಕರ್ಮಾಧಿಪತಿ ಯಾರು? ಶನಿ ನಿಮಗೆ ರಾಶಿಯಲ್ಲೇ ಇರೋದ್ರಿಂದ ಸಣ್ಣ ಪುಟ್ಟ ಬದಲಾವಣೆಗಳು ಉದ್ಯೋಗಕ್ಕೋಸ್ಕರ ಬೇಕಾಗುತ್ತೆ. ಅಲೆಮಾರಿ ಅಥವಾ ಅಲೆದಾಡುವ ಅಂದರೆ ಬೇರೆ ಬೇರೆ ಕಡೆ ಹೋಗಿ ಬರುವಂಥದ್ದು ಸಾಧ್ಯತೆಗಳು, ಬೇಕಾದ ಉದ್ಯೋಗದಲ್ಲಿ ಬೇಕಾದಂಥ ಒಂದು ಪಾಸಿಟಿವ್ನ ನೀವು ಹುಡುಕೊಳ್ಳೋದು ತುಂಬ ಒಳ್ಳೆಯದು. ಮತ್ತು ಶಸ್ತ್ರಚಿಕಿತ್ಸೆ ಸಾಧ್ಯತೆ, ರೋಗ ಬಾಧೆ ಸಾಧ್ಯತೆಗಳು ಇರುತ್ತೆ ಕುಜ 12ನೇ ಮನೆಯಲ್ಲಿದ್ದಾಗ. ಬಟ್ ಕುಜ ಉಚ್ಚಸ್ಥಾನ ಆದ್ದರಿಂದ ಫಲಗಳು ಚೇಂಜ್ ಆಗುತ್ತೆ, ಭಯಪಡಬೇಡಿ, ಅದನ್ನು ಹೇಳ್ತಾ ಇದ್ದೀನಿ. ಬುಧ ವ್ಯಯದಲ್ಲಿದ್ದಾಗ ಚಂಚಲ ಮತ್ತು ಚರ್ಮ ರೋಗಗಳು, ಮನೋರೋಗ, ಸ್ಕೂಲ್ ಇನ್ಸ್ಟಿಟ್ಯೂಷನ್ಸು, ಮ್ಯಾನೇಜ್ಮೆಂಟು ಈ ಥರದಕ್ಕೆಲ್ಲ ಚೆನ್ನಾಗಿರಲ್ಲ. ಬಟ್ ಬುಧ 12ನೇ ಮನೆಯದು ಮಿತ್ರನ ಮನೆಯಲ್ಲಿದ್ದಾನೆ, ಹಾಗಾಗಿ ಚೇಂಜಸ್ಸನ್ನು ಕಾಣ್ಬೋದು ಪಾಸಿಟಿವ್ ಆಗಿ. ಇನ್ನು ಶುಕ್ರ 12ನೇ ಮನೆಯಲ್ಲಿದ್ದಾಗ ಇದು ತುಂಬ ಒಳ್ಳೆಯದು ನೋಡಿ. ಶುಕ್ರ ವ್ಯಯದಲ್ಲಿದ್ದಾಗ ಗೋಚಾರದಲ್ಲಿ ಸಂಪನ್ನರಾಗುತ್ತಾರೆ, ಧನ ಸಂಪನ್ನರಾಗುತ್ತಾರೆ. ವಿಶೇಷವಾಗಿ ಶುಕ್ರನು ಈ ಫಲವನ್ನು ಉಂಟು ಮಾಡುತ್ತಾನೆ. ಮತ್ತು ಯಾರು ಇಷ್ಟಪಡ್ತಿರೋ ಆ ಹೆಣ್ಣು ಮಗಳನ್ನ ಅಥವಾ ಯಾರು ಇಷ್ಟಪಡ್ತಿರೋ ಆ ಗಂಡು ಮಗನನ್ನು ನಿಮಗೆ ಪುರುಷ ಅಥವಾ ಸ್ತ್ರೀ ಅಂದರೆ ಪತಿ ಪತ್ನಿಯರಾಗುವಂಥ ಸಾಧ್ಯತೆ, ದಂಪತಿಗಳಾಗುವಂಥ ಸಾಧ್ಯತೆ, ಕಪಟತ್ವ ದೂರವಾಗಿ ಸದ್ವಿನಯವಾಗುತ್ತದೆ, ಸದ್ವ್ಯಯವಾಗುತ್ತದೆ. ಅಂದರೆ ಒಳ್ಳೆಯದಕ್ಕೆ ಖರ್ಚು ಮಾಡ್ತೀರಾ ಹೆಚ್ಚು ಅನ್ನುವಂಥದ್ದು ಕಾಣಬಹುದು. ಇನ್ನು ಸಪ್ತಮಾಧಿಪತಿ ಆಗಿರತಕ್ಕಂಥ ಸೂರ್ಯ ದ್ವಿತೀಯದಲ್ಲಿರೋದ್ರಿಂದ ಅಷ್ಟೊಂದು ಸೂರ್ಯನಿಂದ ಏನೋ ಉತ್ತಮ ಫಲ ನಾವು ನಿರೀಕ್ಷೆ ಮಾಡಲಿಕ್ಕಾಗಲ್ಲ. ಸಾಧಾರಣವಾಗಿ ಏನಾಗುತ್ತೆ, ಈ ಕೆಟ್ಟ ಫಲಗಳು ಅನ್ನುವಂಥದ್ದು ಯಾವ ಥರ ಸಿಗುತ್ತೆ ಅಂತಂದರೆ ಆ ಗ್ರಹಗಳು ಕೆಟ್ಟ ಸ್ಥಾನದಲ್ಲಿದ್ದಾಗ ಮಾತ್ರ. ಶನಿ ಮತ್ತು ಸೂರ್ಯ ಯುಕ್ತನಾದರೆ ಒಳ್ಳೆಯದಲ್ಲ. ಬಟ್ 19ನೇ ತಾರೀಕು ಬುಧನು ಬರೋದ್ರಿಂದ ಬುಧಾದಿತ್ಯ ಯೋಗ ಫಲವಾಗಿ ಕುಂಭರಾಶಿಯವರಿಗೆ ಒಳ್ಳೆಯದಾಗುತ್ತೆ, ಚಿಂತೆ ಮಾಡೋದು ಬೇಡ. ದ್ವಿತೀಯದಲ್ಲಿ ರಾಹುನು ಒಳ್ಳೆ ಫಲನೇ, ಅಷ್ಟಮದಲ್ಲಿ ಕೇತುನು ಒಳ್ಳೆ ಫಲನೇ, ಅದು ಹಾಗೇ ಇರುತ್ತೆ, ಮುಂದಕ್ಕೆ ಹೋಗುತ್ತೆ, ಅದರದ್ದೇನು ಬದಲಾವಣೆ ಆಗಲ್ಲ. ಬಟ್ ಅದಕ್ಕಿಂತ ಮೇಲಾಗಿ ನಿಮಗೆ ತೃತೀಯದಲ್ಲಿ ಗುರು ಇದ್ದಾರೆ. ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಿ. ಫೆಬ್ರವರಿ, ಮಾರ್ಚ್, ಏಪ್ರಿಲಲ್ಲಿ ಕುಂಭರಾಶಿಯವರು ನಿಮ್ಮ ಜಾತಕವನ್ನೊಮ್ಮೆ ತೋರಿಸ್ಕೊಳ್ಳಿ. ಗುರು ನಿಮ್ಮ ರಾಶಿಯಿಂದ ಸುಖ ಸ್ಥಾನಕ್ಕೆ ಹೋಗ್ತಾರೆ. ಗುರು ಇರುವ ಮನೆಯಿಂದ ನಿಮ್ಮ ರಾಶಿ 10ನೇ ಮನೆ ಬರುತ್ತೆ. 10ನೇ ಮನೆ ಕರ್ಮಸ್ಥಾನ, ಉದ್ಯೋಗ ಸ್ಥಾನ, ಜ್ಞಾಪಕ ಇರಲಿ. ಹಾಗಾಗಿ ಭಾಳ ಒಳ್ಳೆಯ ಫಲವನ್ನು ಮೇ 1ನೇ ತಾರೀಕಿಂದ ನೀವು ಪಡಿತೀರಾ. ಬಟ್ ಫೆಬ್ರವರಿ, ಮಾರ್ಚ್, ಏಪ್ರಿಲ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೋಗಿ, ಏನು ಮಾಡೋಕ್ಕಾಗಲ್ಲ, ಎಷ್ಟೋ ದಿನಗಳು ಕಾಯ್ತೀರಾ. ಕುಂಭರಾಶಿಯವರು ಮಧ್ಯಮ ಫಲ, ಏನು ಭಯಪಡೋ ಅವಶ್ಯಕತೆ ಇಲ್ಲ. ಸಾಧಾರಣವಾಗಿ ಸ್ವಲ್ಪ ಅನುಕೂಲ ಪ್ರಾಪ್ತಿಯಾಗೋದಕ್ಕೋಸ್ಕರ ಒಂದು ಸ್ವಲ್ಪ ವಿಶೇಷವಾದಂಥ ಅನುಕೂಲ ನಿಮ್ಮ ಪ್ರಾಪ್ತಿ ಆಗಲಿ ಅಂತ ಕೂಡ ನಾನು ಕೇಳ್ಕೊಳ್ತೀನಿ. ಹಾಗಾದರೆ ಏನು ಜನರಲೈಸ್ ಆಗಿ ಏನೇನು ವಿಚಾರಗಳಿದೆ? ದೀರ್ಘಕಾಲದ ಅನಾರೋಗ್ಯದಿಂದ ಮುಕ್ತಿ, ಚೇತರಿಕೆ, ಹೊಸ ಕೆಲಸ, ವ್ಯಾಪಾರದಲ್ಲಿ ಸ್ವಲ್ಪ ಮಧ್ಯಮವಾಗಿರುತ್ತೆ. ಸ್ನೇಹಿತರಿಂದನೂ ಸಣ್ಣ ಪುಟ್ಟ ವ್ಯಾಜ್ಯಗಳಾಗುತ್ತೆ. ಕುಟುಂಬದಲ್ಲಿ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಅಡಚಣೆಗಳು ಉಂಟಾಗುವಂಥದ್ದು, ಒಂಚೂರು ಗೌರವ ಕಡಿಮೆ ಆಗುವಂಥದ್ದು. ಧನಲಾಭ ಬರುತ್ತೆ, ಮತ್ತು ಆ ಧನಲಾಭ ಹಂಗೆ ನಿಮ್ಮ ಕಡೆಯಿಂದ ಹೊಟ್ಟೋಗುತ್ತೆ. ಪಾರ್ಟ್ನರ್ಶಿಪ್ ಬಿಸ್ನೆಸ್ಸಲ್ಲೂ ಅಷ್ಟೊಂದೇನು ಚೆನ್ನಾಗಿ ಕಾಣ್ತಾ ಇಲ್ಲ. ತುಂಬ ತಿರುಗಾಟ ಜಾಸ್ತಿ ಮಾಡಬೇಡಿ, ಖರ್ಚು ಮಾಡ್ಕೋತೀರಾ. ಸ್ವಲ್ಪ ಮಟ್ಟಿಗೆ ನೀವು ಏನೇ ಮಾಡಬೇಕಾದ್ರೂ ಪ್ಲ್ಯಾನ್ಡ್ ಆಗಿರಲಿ, ಸಂಕಲ್ಪ ಕರೆಕ್ಟಾಗಿರಲಿ. ರೈತರಿಗೆ ಚೆನ್ನಾಗಿದೆ, ಸಣ್ಣ ಸಣ್ಣ ವ್ಯಾಪಾರಿಗಳಿಗೆ ಅಧಿಕವಾದ ಲಾಭ ಇದೆ. ವಿದ್ಯಾರ್ಥಿಗಳಿಗೆ, ಶಿಕ್ಷಕರಿಗೆ ಉತ್ತಮವಾದ ಫಲ. ತೈಲ ವ್ಯಾಪಾರಿಗಳಿಗೆ, ಭೂಮಿ ವ್ಯಾಪಾರಗಳಿಗೆ ಕೂಡ ಚೆನ್ನಾಗಿರುತ್ತೆ. ಕುಟುಂಬದ ಸದಸ್ಯರೊಂದಿಗೆ ಒಂದು ಒಳ್ಳೆ ಕ್ಷೇತ್ರಕ್ಕೆ, ದಿವ್ಯ ಜ್ಞಾನ ಕೊಡುವಂಥ ಮುಕ್ತಿ ಕ್ಷೇತ್ರಗಳಿಗೆ ಹೋಗಿ ಬರ್ತೀರಾ. ಭಗವಂತರ ದರ್ಶನ ಮಾಡ್ತೀರಾ, ಮನಸ್ಸಿಗೆ ಸಂತೋಷ ಆಗುತ್ತೆ. ಅದೆಲ್ಲ ಒಳ್ಳೆ ಫಲ ಅಂತ ಹೇಳ್ಬೋದು. ಒಳ್ಳೆ ವೇದಿಕೆ ಸಿಗುತ್ತೆ ನಿಮ್ಮ ಭಾವನೆಗಳನ್ನು ತೋರಿಸ್ಕೊಳ್ಳೋದಕ್ಕೆ. ಸಂತಾನ ಅಪೇಕ್ಷಿತ ದಂಪತಿಗಳಿಗೆ ಶುಭ ಫಲ. ಅನಿರೀಕ್ಷಿತವಾಗಿ ಕೆಲವೊಂದು ಶುಭ ಕಾರ್ಯಗಳು ನಿಮಗೆ ನಡೆಯುತ್ತೆ.
ಆ ಶುಭ ಕಾರ್ಯಗಳು ನಿಮಗೆ ಸಂತೋಷವನ್ನು ಉಂಟು ಮಾಡುತ್ತೆ. ಇದಿಷ್ಟು ಜನರಲೈಸ್ ಆಗಿರ್ತಕ್ಕಂಥ ವಿಚಾರ. ಏನಾದರೂ ಪರಿಹಾರ ಬೇಕಾ ಅಂದರೆ ಕುಂಭರಾಶಿಯವರಿಗೆ ಯಾವ ಗ್ರಹಕ್ಕೆ ಪರಿಹಾರ ಅಂತ ಹೇಳೋದು, 12ನೇ ಮನೆಯಲ್ಲಿ ಶುಕ್ರ ಇದ್ದಾರೆ ಒಳ್ಳೆಯದು ಅಂತ ಹೇಳೋದ, ಕೆಟ್ಟದ್ದು ಅಂತ ಹೇಳೋದ, 12ನೇ ಮನೆಯಲ್ಲಿ ಬುಧ ಇದ್ದಾರೆ ಒಳ್ಳೆಯದು ಅಂತ ಹೇಳೋದ, ಕೆಟ್ಟದ್ದು ಅಂತ ಹೇಳೋದ, 12ನೇ ಮನೆಯಲ್ಲಿ ಕುಜ ಇದ್ದಾರೆ ಒಳ್ಳೆಯದು ಅನ್ನೋದು ಕೆಟ್ಟದ್ದು ಅನ್ನೋದು ಗೊತ್ತಾಗ್ತಿಲ್ಲ. ಇನ್ನು ನಿಮ್ಮ ರಾಶಿಯಲ್ಲಿ ಶನಿ ಇದ್ದಾರೆ, ಅದರೆಷ್ಟು ಪ್ರಭಾವ. ಇನ್ನು ಸಪ್ತಮಾಧಿಪತಿ ನಿಮ್ಮ ರಾಶಿಯಲ್ಲಿ ಶನಿಯುಕ್ತನಾಗಿದ್ದಾರೆ ಸೂರ್ಯ, ಅದು ಎಷ್ಟು ಮಟ್ಟಿಗೆ ಪ್ರಭಾವ. ದ್ವಿತೀಯದಲ್ಲಿ ಕುಟುಂಬ ಸ್ಥಾನದಲ್ಲಿ ಧನಸ್ಥಾನದಲ್ಲಿ ರಾಹು, ಇನ್ನು 8ನೇ ಮನೆಯಲ್ಲಿ ಕೇತು. ಓವರಾಲ್ ನೋಡಿದಾಗ ಒಂದೇ ಒಂದು ಗ್ರಹ ಚೆನ್ನಾಗಿದೆ, ಅದೇ ಗುರು. ಅದು ಬಿಟ್ಟರೆ ಇನ್ನು ಯಾವ ಗ್ರಹನೂ ಆವರೇಜ್ಗಿಂತ ಮೇಲೂ ಕೂಡ ಇಲ್ಲ, ಆವರೇಜಲ್ಲಿದೆ. ಹಾಗಾಗಿ ಪ್ರತಿದಿನ ಕುಂಭರಾಶಿಯವರು ಎವ್ರಿ ಡೇ ಪ್ರತಿದಿನ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ದೇವಸ್ಥಾನಕ್ಕೆ ಹೋಗಿ ನವಗ್ರಹ ಪ್ರದಕ್ಷಿಣೆ ಮಾಡಿಕೊಂಡು ಪ್ರಾರ್ಥನೆ ಮಾಡೋದು ಬಹಳ ಉತ್ತಮ. ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮೇಲಾಗಿ ಜನ್ಮಶನಿ ನಡೀತಿರೋದ್ರಿಂದ ಶನಿವಾರ ಫೆಬ್ರವರಿ 4 ತಿಂಗಳು ಪರವಾಗಿ 4 ವಾರನೂ ಪರವಾಗಿಲ್ಲ ಶನೀಶ್ವರನಿಗೆ ತೈಲಾಭಿಷೇಕ ಮಾಡಿಸ್ಬಿಡಿ, ಅದರಿಂದ ಖಂಡಿತವಾಗ್ಲೂ ಒಳ್ಳೇದಾಗುತ್ತೆ. ಯಾವುದು ನೆಗ್ಲಿಜೆನ್ಸಿ ಮಾಡೋಕ್ಕೆ ಹೋಗ್ಬಿಡಿ, ಇವೆಲ್ಲ ಒಳ್ಳೇದಾಗಬೇಕಂತಾನೆ ನನ್ನ ಖಂಡಿತವಾದ ಪ್ರಾರ್ಥನೆ. ಖಂಡಿತ ಒಳ್ಳೇದಾಗುತ್ತೆ, ಚಿಂತೆ ಮಾಡಬೇಡಿ. ನೋಡಿದ್ರಲ್ಲ ಕುಂಭರಾಶಿಯವರು, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.